ಸರ್ಕಾರಕ್ಕೆ ಬಂದು ಈಗಾಗಲೇ 3 ವರ್ಷ ತುಂಬಿದೆ. ಆದರೆ ಈ 3 ವರ್ಷಗಳು ಕೂಡ ಈ ಸರ್ಕಾರದ ಕಾರ್ಯವೈಖರಿ ಭಾಳ ನಿರಾಸೆಯನ್ನು ಉಂಟು ಮಾಡಿದೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿಗಳು ಕೂಡ ಈ ಸರ್ಕಾರದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನು ಗ್ಯಾರಂಟಿಗಳಿಗೆ ಅದರಲ್ಲಿ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕದಲ್ಲಿ ಸೋಮಾರಿಗಳನ್ನು ಜಾಸ್ತಿ ಮಾಡೋಕ್ಕೆ ಹೊರಟಿದೆ. ಯಾಕೆಂತಂದರೆ ಯಾರೇ ವ್ಯಕ್ತಿ ಆಗಲಿ ದುಡಿದು ತಿನ್ನೋದನ್ನು ಕಲಿಸ್ಬೇಕು. ಹಾಗೆಯೇ ಏನು ದುಡಿದು ತಿನ್ನುವಾಗ ಕಷ್ಟ ಸುಖ ಏನು ಅನ್ನೋದನ್ನು ಗೊತ್ತಾಗದೇ ಇದ್ದರೆ ಉಚಿತವಾಗಿ ಎಲ್ಲ ಗ್ಯಾರಂಟಿಗಳನ್ನು ಕೊಟ್ಟರೆ ಸೋಮಾರಿತನವನ್ನು ಜನರಲ್ಲಿ ನಾವು ಉಂಟು ಮಾಡ್ದಂಗೆ ಆಗ್ತದೆ. ಜನರು ದುಡಿದು ತಿನ್ನೋದಕ್ಕೋಸ್ಕರವಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗನ ಕೊಡಬೇಕು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ರೀತಿಯಾದಂಥ ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ. ಹಾಗೆಯೇ 3 ವರ್ಷಗಳಿಂದ ಯಾವುದೇ ಒಂದು ಸರ್ಕಾರಿ ಉದ್ಯೋಗಗಳನ್ನು ಕೂಡ ಕೊಡದೇ ಇರತಕ್ಕಂಥದ್ದನ್ನು ನಾವು ಈಗಾಗಲೇ ಗಮನಿಸಿದ್ದೀವಿ. ಹುಬ್ಳಿನಲ್ಲಿ ಬಹಳಷ್ಟು ಹೋರಾಟ ಮಾಡಿದ ಮೇಲೆ ರೈತರು ಯುವಕರು ಎಲ್ಲ ಹೋರಾಟ ಮಾಡಿದ್ದಾದಮೇಲೆ ಈಗ ನಾವು ತುಂಬಿಸ್ತೀವಿ ಅಂತೇಳಿ ಹೊರಟಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲಿದ್ದಾರೆ. DK ಶಿವಕುಮಾರ್ ಅವರು ಅವರ ಕುರ್ಚಿನ ಕಿತ್ಕೊಳ್ಳೋದ್ರಿದ್ದಾರೆ. ಮತ್ತು ವಿರೋಧ ಪಕ್ಷಗಳ ಶಾಸಕರಿಗೆ ಬಿಡಿಗಾಸು ಕೂಡ ಅನುದಾನ ಕೊಡದೆ ಇರ್ತಕ್ಕಂಥದ್ದನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ. ಇದು ಏನು ಮಾಡಿದ್ರೆ ಮೊನ್ನೆ ಸಾಧನಾ ಸಮಾವೇಶ ಅಲ್ಲ, ಇದು ಏನೊಂದು ಫೇಲ್ಯೂರ್ ಸಮಾವೇಶ ಅಂತ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಂದು ಭಾವನೆ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗಿಂತ ಜಾಹೀರಾತಿಗೆ ಹೆಚ್ಚು ಒತ್ತು ನೀಡುತ್ತದೆ ಎನ್ನುವ ಆರೋಪ ಸತ್ಯವೇ? ಈಗ ಬೆಳಗ್ಗೆ ತಾನೇ ನೋಡಿದೆ, ಮೊನ್ನೆ ತಾನೇ ಸಾಧನಾ ಸಮಾವೇಶದ ಬಗ್ಗೆ ಅಡ್ವರ್ಟೈಸ್ಮೆಂಟ್ಗಳು ಭಾಳ ಕೊಟ್ಟಿದ್ದರು. ಇವತ್ತು ಕೂಡ ಯಾವುದೋ ಒಂದು ಸ್ಟೇಡಿಯಮ್ಮು ಇದು ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನು ಕೂಡ ಎಲ್ಲ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಎಲ್ಲ ಹಾಕಿದ್ದಾರೆ. ಇದೇನಿದ್ರು ಒಂದು ಅವರ ಡೊಳ್ಳು ಬಾರಿಸ್ಕೊಳ್ತಾ ಇದ್ದಾರೆ ಹೊರತು ಆ ಜನರ ದುಡ್ಡಿನಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಮುಖ್ಯಮಂತ್ರಿಗಳು ತಾವು ಓಡಾಡೋದಕ್ಕೆ ಬಳಸ್ತಾ ಇರ್ತಕ್ಕಂಥ ಚಾರ್ಟರ್ಡ್ ಫ್ಲೈಟ್ನ ಸುಮಾರು 38 ಕೋಟಿ ಆಗಿದೆ ಅಂತೇಳಿ ಈಗಾಗಲೇ ನಾವು ಪತ್ರಿಕೆಗಳಲ್ಲೇ ಓದಿದ್ದೀವಿ. ಅದೇ ರೀತಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎನ್ನುವ ವಿರೋಧ ಪಕ್ಷದ ಆರೋಪಕ್ಕೆ ನಿಮ್ಮ ಅಭಿಪ್ರಾಯ? ಅಲ್ಲ, ಈಗಾಗಲೇ ಎಲ್ಲಿ ನೋಡು ಕೊಲೆಗಳು, ಎಲ್ಲಿ ನೋಡು ಮತಾಂಧ ಇವೆಲ್ಲ ಕೂಡ ನಡೀತಾ ಇದೆ. ಮತ್ತು ಸರ್ಕಾರದ ವೈಫಲ್ಯದಿಂದ ಆತ್ಮಹತ್ಯೆಗಳು ಇವೆಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ. ಕಾನೂನು ವ್ಯವಸ್ಥೆ ಕಾಪಾಡೋದ್ರಲ್ಲಿ ಪೂರ್ಣವಾಗಿ ವಿಫಲರಾಗಿದ್ದಾರೆ. ರೈತರ ಸಮಸ್ಯೆಗಳನ್ನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತದೆ ಅನ್ನೋ ಮಾತು ಬಗ್ಗೆ ಏನು ಹೇಳ್ತಾರೆ? ರೈತರಿಗಂತೂ ಹೇಳಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಕೂಡ ಈ ಸರ್ಕಾರದಿಂದ ಇಲ್ಲ. ಸರಿಯಾದ ಇವತ್ತು ಪತ್ರಿಕೆಯಲ್ಲಿ ಓದಿದೆ, ಸರಿಯಾದ ಬಿತ್ತನೆ ಬೀಜಗಳು ಕೂಡ ಸಿಗ್ತಾ ಇಲ್ಲ, ಮತ್ತು ಕೀಟನಾಶಕಗಳು ಸಿಗ್ತಾ ಇಲ್ಲ, ಮತ್ತು ಗೊಬ್ಬರಗಳು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅಂಥೇಳಿ ಈಗಾಗಲೇ ರೈತರು ವ್ಯಾಪಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರದ ಆಡಳಿತದಿಂದ ಗ್ರಾಮೀಣ ಜನತೆ ತೃಪ್ತರಾಗಿದ್ದಾರ? ಬೆಳೆ ಏರಿಕೆ ಮತ್ತು ನಿರುದ್ಯೋಗ ಸಮಸ್ಯೆಯಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಭಾವಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಂತೂ ಯಾವುದೇ ರೀತಿಯಾದಂಥ ಅನುಕೂಲ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಯಾವುದೇ ಬೆಳೆಗೂ ಕೂಡ ನಿಖರವಾದಂಥ ಬೆಲೆ ಸಿಗ್ತಾ ಇಲ್ಲ. ರೈತರು ಬೆಳೀತಾ ಇರ್ತಕ್ಕಂಥ ಬೆಳೆಗೆ ನಿಖರವಾದಂಥ ಬೆಲೆ ಇಲ್ಲ. ಎಲ್ಲ ಕೂಡ ಆತನು ಬೆಳೀತಾ ಇರ್ತಕ್ಕಂಥ ಎಲ್ಲ ಬೆಳೆಗಳ ರೇಟುಗಳು ಕೂಡ ಕಡಿಮೆ ಆಗಿದೆ. ಇದರಿಂದ ಉತ್ತೇಜನ ಕೊಡೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇಲ್ಲ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಒಳಜಗಳ ಇದೆ ಎನ್ನುವ ಚರ್ಚೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಸಿದ್ದರಾಮಯ್ಯನವರು ನನಗೆ CM ಬೇಕು ಅಂತಾರೆ, ಅವ್ರು ನಾನು ಬಿಡಲ್ಲ ಅಂತಾರೆ. ಇದಕ್ಕೆ ಮಧ್ಯದಲ್ಲಿ ಇರ್ತಕ್ಕಂಥವರು
ಎಲ್ಲನೂ ತುಪ್ಪ ಸುರಿತು, ಕೆಲವರು ತುಪ್ಪ ಸುರಿತಾ ಇರ್ತಾರೆ. ಡಿ ಕೆ ಶಿವಕುಮಾರ್ ಪರ ಕೆಲವು ಬಣ, ಈ ಸಿದ್ದರಾಮಯ್ಯನವ್ರ ಪರ ಕೆಲವು ಬಣ. ಹೀಗಾಗಿ ಸರ್ಕಾರನೇ ಕಂಪ್ಲೀಟ್ ನಿಷ್ಕ್ರಿಯ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಪಾತ್ರ ಏನಾಗುತ್ತೆ? ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಾತ್ರ ಗಣನೀಯವಾಗಿರ್ತದೆ. BJP ಮತ್ತು JDS ಮೈತ್ರಿ ಇನ್ನೂ ಗಟ್ಟಿ ಆಗ್ತದೆ. ನಾವು ಸುಮಾರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿಯವರು ಹೇಳಿರೋ ರೀತಿ ಸುಮಾರು 80-90 ಸೀಟುಗಳ ಮೇಲೆ ನಾವು ತೆಗೆದುಕೊಳ್ಳೋದಂತೂ ಶತಸಿದ್ಧ. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಶ್ರಮಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕೊನೆಯದಾಗಿ ತಾಲೂಕು ಮಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗಿರುವ ದೊಡ್ಡ ವಿಫಲತೆ ತಾಲೂಕು ಮಟ್ಟದಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳನ್ನು ಕಾಂಗ್ರೆಸ್ ಸರ್ಕಾರದವರೇ ಹಾಕಿ ಕಂಪ್ಲೀಟ್ ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತೇಳಿ ಇದು ಗೊತ್ತಾಗ್ತಾ ಇದೆ.